ಎಲ್ರಿಗೂ ನಮಸ್ಕಾರ. ನಮ್ಮ ರಕ್ತದಲ್ಲಿರುವಂತಹ ಕೆಟ್ಟ ಕೊಬ್ಬು ಮತ್ತು ಒಳ್ಳೆ ಕೊಬ್ಬು, ಅದನ್ನು ಕೆಟ್ಟ ಕೊಬ್ಬು ಕಡಿಮೆ ಮಾಡೋದು ಹೇಗೆ, ಒಳ್ಳೆ ಕೊಬ್ಬನ್ನು ಹೆಚ್ಚು ಮಾಡೋದು ಹೇಗೆ ಅನ್ನೋದನ್ನ ನಾನು ವಿಡಿಯೋ ಮಾಡಿದ್ದೀನಿ. ಅದರ ಲಿಂಕ್ ಕೆಳಗಡೆ ಡಿಟೇಲ್ಡ್ ವಿಡಿಯೋ ಇದೆ, ಅದನ್ನ ನೋಡ್ಕೊಳ್ಳಿ. ಸಂಕ್ಷಿಪ್ತವಾಗಿ ಏನು ಹೇಳೋದಾದ್ರೆ, ನಾವು ಕೆಟ್ಟ ಕೊಬ್ಬು ಕಡಿಮೆ ಮಾಡಲಿಕ್ಕೆ ಮತ್ತು ಒಳ್ಳೆ ಕೊಬ್ಬು ಜಾಸ್ತಿ ಮಾಡಲಿಕ್ಕೆ ಮಾಡಬಹುದಾದಂಥ ಕೆಲವು ವಿಧಾನಗಳು ಏನಪ್ಪ ಅಂದರೆ, ನಾವು ರಿಫೈನ್ಡ್ ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಶುಗರ್ ಅವಾಯ್ಡ್ ಮಾಡಬೇಕಾಗುತ್ತೆ. ಯಾವುದೇ ಪದಾರ್ಥ ಬೆಳ್ಳಗೆ ಇದ್ದರೆ, ಅದು ವೈಟ್ ರೈಸ್ ಆಗಿರ್ಬೋದು, ವೈಟ್ ಬ್ರೆಡ್ ಆಗಿರ್ಬೋದು, ಆಮೇಲೆ ವೈಟ್ ಶುಗರ್ ಆಗಿರ್ಬೋದು, ಇವೆಲ್ಲವನ್ನ ಕಡಿಮೆ ಮಾಡಬೇಕಾಗುತ್ತೆ. ಎರಡನೇದಾಗಿ ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡಬೇಕು, ಅಟ್ಲೀಸ್ಟ್ 30 ಮಿನಿಟ್ಸ್ ಪರ್ ಡೇ. ಆಮೇಲೆ ಟ್ರಾನ್ಸ್ ಫ್ಯಾಟ್ ಕಡಿಮೆ ಮಾಡಬೇಕು, ಫ್ರೈಡ್ ಐಟಮ್ಸ್ನ ಕಡಿಮೆ ಮಾಡಬೇಕಾಗುತ್ತೆ. ಮತ್ತು ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಹೆಚ್ಚು ಉಪಯೋಗಿಸಬೇಕಾಗುತ್ತೆ ನಮ್ಮ ಆಹಾರದಲ್ಲಿ. ಆಮೇಲೆ ಯು ನೀಡ್ ಟು ಇನ್ಕ್ಲೂಡ್ ಹೆಲ್ದಿ ಫ್ಯಾಟ್ಸ್ ಇನ್ ಯುವರ್ ಡಯಟ್. ಅದರ ಜೊತೆಗೆ ಹೆಚ್ಚು ಫೈಬರ್ ಇರುವಂತ ಹಣ್ಣು ತರಕಾರಿಗಳನ್ನು ನಾವು ಕನ್ಸ್ಯೂಮ್ ಮಾಡಬೇಕಾಗುತ್ತೆ. ಮತ್ತೆ ಈ ಕಲರ್ಫುಲ್ ವೆಜಿಟೇಬಲ್ಸ್, ಬಣ್ಣದ ಏನು ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್, ಹಣ್ಣು ತರಕಾರಿಗಳನ್ನು ನಾವು ಅತಿ ಹೆಚ್ಚಾಗಿ ಉಪಯೋಗಿಸ್ಬೇಕು. ಮತ್ತೆ ಸ್ಟ್ರೆಸ್ ಅನ್ನು ಕಡಿಮೆ ಮಾಡಬೇಕು, ಒಳ್ಳೆ ನಿದ್ದೆಯನ್ನು ಮಾಡಬೇಕು. ಇಷ್ಟು ನೀವು ಮಾಡಿದರೆ ಕೆಟ್ಟ ಕೊಬ್ಬನ್ನು ಕಡಿಮೆ ಮಾಡಿ ಒಳ್ಳೆ ಕೊಬ್ಬನ್ನು ಹೆಚ್ಚು ಮಾಡ್ಕೋಬಹುದು. ಇನ್ನೂ ಹೆಚ್ಚು ವಿಷಯಗಳಿಗೆ ಡೀಟೇಲ್ ವಿಡಿಯೋಗೆ ಅಲ್ಲಿ ಕೆಳಗಡೆ ಲಿಂಕ್ ಇದೆ, ಅದನ್ನ ಕ್ಲಿಕ್ ಮಾಡಿ ನೋಡ್ಕೊಳ್ಳಿ. ನಮಸ್ತೆ.